ಸಗಾ ಏನು ಮಾಮೂಲಾಗಿ ಹೋಗಲ್ಲ ಆಯಿತಾ, ನೀಟಾಗಿ ಹೋಗಲ್ಲ. ಬಿಕಾಸ್ ಪ್ರತಿಯೊಬ್ಬ ಸಿನಿಮಾ ಆರ್ಟಿಸ್ಟು ಕೂಡ ಅವನದೇ ಆದ ರೀತಿಯಲ್ಲಿ ಕಷ್ಟಪಟ್ಟಿರ್ತಾನೆ. ದುಡ್ಡು ಇಲ್ಲದೆ ಹೋಗಲಿ ಅವ್ನ ಕಷ್ಟಗಳು ಮಾತ್ರ ಸಾವಿರಾರು ಇರುತ್ತೆ. ಸೊ ನನ್ನ ಜೀವನದಲ್ಲೂ ಹಾಗೆ ಇತ್ತು. ರೀಲ್ಸ್ ಮಾಡಬೇಕಾದ್ರೆ ಕರಿಯ ಹಂದಿ ಅಂತ ಹಿಂಗೆ ಆಡ್ಕೊಳ್ಳೋರು. ನಾನು ರೀಲ್ಸ್ ಮಾಡಿ ಸ್ವಲ್ಪ ಪಾಪ್ಯುಲರ್ ಆದಮೇಲೂ ಹಾಡ್ಕೊಳ್ಳೋರು. ಏನಂತ ಗೊತ್ತಾ, ನೀನು ಬೆಳೆದಿದ್ದು ಜಶ್ವಿಕಿಂದ. ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಬೆಳೆದಿದ್ದೇ ಜಶ್ವಿಕಿಂದ. ಆದರೆ ನನ್ನ ತಲೆ ಉಪಯೋಗಿಸ್ಬಿಟ್ಟು ನಾನು ಜಶ್ವಿಕ್ ವಿಡಿಯೋ ಮಾಡ್ತಿದ್ದೆ ಹೊರತು ಬೇರೆಯವ್ರನ್ನ ಕೇಳಿ ಮಾಡ್ತಿಲ್ಲ. ಸೊ ಫಸ್ಟಿಂದ ಹಾಕೊಳ್ಳ. ಓಕೆ. ಸೊ ಅಲ್ಲಿ ಜಶ್ವಿಕ್ ವೀಡಿಯೋಸ್ ಮಾಡಬೇಕಾದ್ರೂ ಅಷ್ಟೇ, ಅಲ್ಲಿ ನನ್ನ ಐಡಿಯಾಸು ನನ್ನ ಥಾಟ್ಸ್ ತುಂಬ ಇತ್ತು. ಸೊ ಇವತ್ತು ಜಶ್ವಿಕ್ ಏನು ನಾನು ಹೆಂಗೆ ಕಾಣಿಸ್ಕೋತೀನಿ, ಜಶ್ವಿಕ್ ನನಗಿಂತ 10 ಪಟ್ಟು ಚೆನ್ನಾಗಿ ಕಾಣಿಸ್ಕೋತೀನಿ ಅಂದರೆ ಅದಕ್ಕೆ ನಮ್ಮ ಅಣ್ಣ ಅತ್ತಿಗೆ ನಾನು ಕಾರಣ ಆಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಹೇಳೋರು ನಾವು ಫಾಲೋ ಮಾಡ್ತಿರೋದೇ ಜಶ್ವಿಕ್ಗೋಸ್ಕರ ಗುರು, ನಿನಗೋಸ್ಕರ ಅಲ್ಲ ಅಂತ ಖುಷಿ. ಯಾಕಂದರೆ ನನಗಿಂತ ಅವನು ನಾನು ಬರೋ ಅಷ್ಟೊತ್ತಿಗೆ ಯಾವುದೇ ಕಷ್ಟ ಇಲ್ಲದೆ ಬೆಳೀಲಿ ಅನ್ನೋ ನನ್ನ ಆಸೆ ಇದೆ. ಸೊ ಇವಾಗ ಅವ್ನು ಅಟ್ ಪ್ರೆಸೆಂಟ್ ಚೆನ್ನಾಗಿ ಓದ್ತಿದ್ದಾನೆ. ಅವ್ನು ಬೆಳೀತಾ ನನಗೊಂದು ಯೋಚನೆ ಬಂತು ಸರ್. ಏನಂದರೆ ಅವ್ನು ಬೆಳೆದ ಮೇಲೆ ಅಷ್ಟೇ ಅಲ್ವಾ, ಚಿಕ್ಕ ಮಕ್ಕಳಿದ್ದಾಗ ಏನು ಮಾಡಿದ್ರು ಚಂದ, ಬೆಳೀತಾ ಅವ್ನಿಗೆ ಅಂತ ಒಂದು ಎಜುಕೇಷನ್ ಅಂತ ಶುರು ಆಗುತ್ತೆ. ಅವ್ನ ಎಜುಕೇಷನ್ನ ಹಾಳು ಮಾಡಿ ನಾನು ವೀಡಿಯೋ ಮಾಡೋಕ್ಕೆ ನನಗಂತೂ ಒಂದು ಚೂರೋ ಇಷ್ಟ ಇಲ್ಲ. ನನ್ನ ಹೆಸರು ಯಾವಾಗ ಬರೋದು ಹೊರಗಡೆ ಅಂದರೆ ತುಂಬ ಯೋಚನೆ ಮಾಡ್ತಿರೋ ಟೈಮಲ್ಲಿ ನನಗೆ ಒಂದು ಕಾಲ್ ಬಂತು ಕಲರ್ಸ್ ಕನ್ನಡದಿಂದ. ಅದೇ ಗಿಲಿ ನಿಜವಾಗ್ಲೂ ಕಲರ್ಸ್ ಕನ್ನಡಕ್ಕೆ ಧನ್ಯೋಸ್ಮಿ. ನನ್ನನ್ನು ಸೆಲೆಕ್ಟ್ ಮಾಡಿ ನಾನೇನೋ ಒಂದು ಮಾಡ್ತೀನಿ ಅನ್ನೋ ನಂಬಿಕೆಯಲ್ಲಿ ಗಿಲಿಗೆ ತೊಗೊಂಡ್ರು. ಬಟ್ ಫಸ್ಟ್ ಒಂದಷ್ಟು ಎಪಿಸೋಡ್ಸ್ಗಳಲ್ಲಿ ನಾನು ಕಾಣಿಸ್ಕೊಳ್ಳಿಲ್ಲ. ನಾನು ಮೋಸ್ಟ್ಲಿ ಒಂದು ವಾರ ಎಲಿಮಿನೇಟ್ ಆಗಿಬಿಡ್ಬೋದು ಅಂತ. ಬಟ್ ನನ್ನ ಥಾಟ್ ಇತ್ತು, ಒಂದು ವಾರ ಫಸ್ಟೇ ಎಲಿಮಿನೇಟ್ ಆಗಿಬಿಡ. ಫಸ್ಟ್ ಯಾರಾದರೂ ಎಲಿಮಿನೇಟ್ ಆದಮೇಲೆ ನಾನು ಎಲಿಮಿನೇಟ್ ಆದರೆ ಪರವಾಗಿಲ್ಲ, ಫಸ್ಟ್ ಎಲಿಮಿನೇಟ್ ಆದರೆ ಬಂದ ಏನೂ ದವಾಕ್ಲಿಲ್ಲ ಅಂತೆಲ್ಲ ಮಾತಾಡ್ತಾರೆ. ತುಂಬ ಅಲ್ಲೂ ಕ್ರಿಟಿಸೈಸ್ ತೊಗೋಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಗೊತ್ತಿಲ್ಲ, ನನಗೆ ಅದು ಹೊಸ್ತು ಆಯಿತಾ. ನನ್ನಲ್ಲಿರೋ ಅಮಾಯಕತನ ನಾಟಕ ಅಂತ ಒಂದಷ್ಟು ಜನ ಹೇಳಿದ್ರು. ನಾವೊಂದು ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ನಾನು ಎಷ್ಟೊಂದು ಶೋಗಳಲ್ಲಿ ಕೊಡೋಕ್ಕಾಗಿಲ್ಲ, ಇಲ್ಲಿ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ನಮಗೊಂದು ಜಾಗ ಗೊತ್ತಿರಲ್ಲ ಸರ್. ಆ ಜಾಗ ಗೊತ್ತಿಲ್ಲ ಅಂದಾಗ